ಕಾರಣ ಏನು ಪ್ರಾಥಮಿಕವಾಗಿ ಏನು ಅಂತ ಗೊತ್ತಾಯ್ತು ಸರ್? ಇವಾಗ ನಮಗೆ ಮೊದಲಿನ ಮಾಹಿತಿ ನಮಗೆ ಬಂದಿದ್ದು ಎರಡು ಗಂಟೆ 10 ನಿಮಿಷ ಅಷ್ಟೊತ್ತಿಗೆ, ಸುಮಾರಾಗಿ 2:10ಕ್ಕೆ ನಮಗೆ ಈ ಇನ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯಿತು. ಇಮಿಡಿಯೇಟ್ ಆಗಿ ಅದಕ್ಕೆ ಏನು ಫರ್ದರ್ ಏನು ನಾವು ಪ್ರೊಸೀಜರ್ ಮಾಡಬೇಕು, ಸೊ ಇಮಿಡಿಯೇಟ್ ಆಗಿ ನಾವು ಪೊಲೀಸ್ ಅವರಿಗೆ ಕರೆದಿದ್ದೀವಿ, ಆಂಬ್ಯುಲೆನ್ಸ್ ಕರೆದಿದ್ದೀವಿ. ಸೊ ಅವರೆಲ್ಲ ಬಂದು ಇವಾಗ ಮಾಜರ್ ಮಾಡಿದ್ದಾರೆ. ಇವಾಗ ಮಾಜರ್ ಮಾಡಿದ್ಮೇಲೆ ಅವರು ಪ್ರಿಲಿಮಿನರಿ ಎನ್ಕ್ವೈರಿ ಅವ್ರು ಮಾಡಿರೋ ಪ್ರಕಾರ ಅವನು ಟಕ್ಕರ್ ಅಂದ್ಬಿಟ್ಟು, ಧ್ರುವ್ ಟಕ್ಕರ್ ಅಂದ್ಬಿಟ್ಟು ಸುಮಾರು 19-20 ವರ್ಷದ ಹುಡುಗ, ಅವನು ಮುಂಬೈ ಅವನಂತೆ. ಅವನು ಈಸ್ ಅ ಸ್ಟೂಡೆಂಟ್ ಆಫ್ ದಿ ನ್ಯಾಷನಲ್ ಲಾ ಕಾಲೇಜ್, ನ್ಯಾಷನಲ್ ಲಾ ಸ್ಕೂಲ್, ಫಸ್ಟ್ ಇಯರ್ ಸ್ಟೂಡೆಂಟ್ ಅಂತ ಗೊತ್ತಾಗಿದೆ. ಇವಾಗ ಅದ್ರ ಬಗ್ಗೆ ಮುಂದಿನ ತನಿಖೆ ಅವರು ಲಾ ಕಾಲೇಜು ಅವ್ರ ಫ್ರೆಂಡ್ಸು ಅವ್ರೇನಿದೆ ಅವ್ರ ಬಗ್ಗೆ ಅದು ಪೊಲೀಸ್ ಅವ್ರ ಮುಂದಿನ ಕಾರಣ ಏನು ಅಂತ ಹೇಳಿದ್ರೆ ಟ್ರೈನ್ನ ಕೆಳಭಾಗದಲ್ಲಿ ಆತರ ಮೃತದೇಹ ಸಿಗಾಕೊಂಡಿದೆ ಅನ್ನೋಂಥದ್ದು. ಯಾಕೆ ಅಂತ ಹೇಳಿದ್ರೆ ಹಿಂದೆ ಕೂಡ ಇದೇ ಪಕ್ಕದ ಮಾರ್ಗದಲ್ಲಿ ಒಂದು ವಾಹನ ಸಿಲ್ಕೊಂಡಂತ ಸಂದರ್ಭದಲ್ಲಿ ಕ್ರೈನನ್ನ ಕರೆಸಿ ಆ ವಾಹನನ ಮೇಲೆತ್ತಿದ್ವಿ. ಈ ಸಾರಿ ಏನಾದ್ರೂ ಈ ತರ ಮೃತದೇಹವನ್ನು ತೆಗಿಬೇಕು ಅಂದ್ರೆ ಏನ್ ಪ್ಲಾನ್ ಸಿದ್ಧತೆ? ಇಲ್ಲ. ಇವಾಗ ಏನಂದ್ರೆ ನಮ್ಮಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆರ್ ಆಕ್ಸಿಡೆಂಟ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ. ಸೊ ಈ ತರ ಆಗಿದ ತಕ್ಷಣ ಫಸ್ಟ್ ಇನ್ಫಾರ್ಮೇಶನ್ ನಮ್ಮ ಪಬ್ಲಿಕ್ ಅಲ್ಲಿ ಸ್ಟೇಷನ್ ಅಲ್ಲಿ ಯಾರು ಇರ್ತಾರೆ ಅವ್ರಿಗೆಲ್ಲ ನಾವು ಇವ್ಯಾಕ್ಯುಯೇಟ್ ಮಾಡ್ತೀವಿ. ಇದಾದ ನಂತರ ಅವನು ಪೊಲೀಸವ್ರಿಗೆ ಕರಿತೀವಿ. ಯಾಕಂದ್ರೆ ಪೊಲೀಸರು ಕರೆದ ಮೇಲೆ ಅವರು ಅದನ್ನ ನೋಡ್ತಾರೆ, ಇಲ್ಲ ಮಾಜರ್ ಮಾಡ್ಬೇಕಾ, ಇಲ್ಲ ಮುಂದಿನ ಕ್ರಮ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಾ, ಅವನಿಗೆ ಬಚಾವ್ ಮಾಡುವಂತ ಚಾನ್ಸಸ್ ಏನಿದೆ ಅಂತ ಅದು ಆಗ್ತಿದ್ದಂಗೆ ಅವ್ರು ಮಾಜರ್ ಮಾಡಿದ ತಕ್ಷಣ ಅಲ್ಲಲ್ಲಪ್ಪ, ಸೇಫ್ಟಿ ಮೆಜರ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾವು ಮೆಜೆಸ್ಟಿಕ್ ಅಲ್ಲಿ ಈ ತರದ್ದು ನಾವು ಒಂದು ತಡೆಗೋಡೆ ಏನಾಗ್ತೀವಿ ಅದನ್ನ ಹಾಕಿದೀವಿ. ಸೊ ಅದು ಪ್ರಿಲಿಮಿನರಿ ಆಗಿ ಮೆಜೆಸ್ಟಿಕ್ ಅಲ್ಲಿ ನಾವು ಅಲ್ಲಲ್ಲ ಸ್ಕ್ರೀನ್ ಡೋರು ಹೊಸದಾಗಿ ಬರುವಂತ ಸ್ಟೇಷನ್ಸ್ ಅಲ್ಲಿ ಆಗ್ತಾ ಇದ್ದಾರೆ. ಇವಾಗ ಇದೆಲ್ಲ ಇಲ್ಲ ಇವಾಗ ನಾವು ಎಲ್ಲದಕ್ಕೂ ಒಂದೇ ಉತ್ತರ ಅಂತ ನಾವು ಹೇಳಕ್ಕಾಗೋದಿಲ್ಲ, ಆಯ್ತಲ್ಲ. ಸೊ ಅದಕ್ಕೆ ನಾವು ಇವಾಗ ಈ ತರ ಘಟನೆಗಳು ಮುಂದೆ ಮರುಕಳುವಂಗೆ ಮತ್ತೆ ತೆಗಿಲಿಕ್ಕೆ ಏನ್ ಸಿದ್ಧತೆ ಮಾಡ್ಕೊಳ್ತಿದ್ರೆ ಸರ್? ಅಂದ್ರೆ ಟ್ರೈನ್ ಕರೆಸಿ ಮೇಲೆತ್ತಿ ಆತನ ಮೃತದೇಹ ಇಲ್ಲ. ಈ ತರದ್ರಲ್ಲಿ ಎರಡು ಇಶ್ಯೂ ಇರುತ್ತದೆ. ಫಸ್ಟ್ ಅವರು ಪೊಲೀಸರು ಬಂದು ಮಾಜರ್ ಮಾಡಿದಾಗ ಅವನು ಇವಾಗ ಜೀವಂತವಾಗಿದ್ರೆ ನಾವು ಟ್ರೈನನ್ನ ಇಲ್ಲ ಹಿಂದಕ್ಕೆ ಇಲ್ಲ ಮುಂದಕ್ಕೆ ಮಾಡಿ ಆಮೇಲೆ ಆ ದೇಹನ ನಾವು ತೆಗೆದು ಅದನ್ನ ನಾವು ಮುಂದಿನ ಕ್ರಮಕ್ಕಾಗಿ ಪೊಲೀಸರಿಗೆ ಅದನ್ನು ಇದು ಮಾಡ್ತೀವಿ. ಇಲ್ಲ ಟ್ರೈನ್ ಇವಾಗ ಆಲ್ರೆಡಿ ಅವ್ರು ಮಾಜರ್ ಮಾಡಿ ಇವಾಗ ಸಾಹೇಬರು ಹೊರಟಿದ್ದಾರೆ. ಇವಾಗ ಅದು ಬಾಡಿ ಆಚೆ ಹೋಗ್ತಿದ್ದಂಗೆನೆ ನಮ್ಮ ಅಲ್ಲಿ ಏನು ಪ್ರೊಸೀಜರ್ ಇದೆ, ನಾವು ಪವರ್ ಸಪ್ಲೈ ಆನ್ ಮಾಡಬೇಕು, ಮತ್ತೆ ಎಲ್ಲ ಸ್ಟೇಷನ್ಗೆ ನಾವು ಇನ್ಫಾರ್ಮ್ ಮಾಡಬೇಕು. ಮೋಸ್ಟ್ಲಿ ಇನ್ನೊಂದು 10 ನಿಮಿಷಕ್ಕೆ ಮತ್ತೆ ಈ ಪ್ಯಾಸೆಂಜರ್ ಸರ್ವಿಸಸ್ ಸ್ಟಾರ್ಟ್ ಆಗುತ್ತೆ. ಇವಾಗ ಕರೆಕ್ಟ್ ಅವರು ಬಂದು ನಮ್ಮ ಹತ್ರ ರೀಫಂಡ್ ಮಾಡೋದಕ್ಕೆ ಅಥವಾ ಏನಾರ ಕೇಳಿದ್ರೆ ಈ ತರ ಸಿಚುವೇಷನ್ಗಳಲ್ಲಿ ಅದು ರಿಫಂಡ್ ಆಗುತ್ತೆ.